ಕತೆ ವಾಸ್ತವ. ಹವ್ಯಕ ಭಾಷಾ ಸೊಗಡಿನಲ್ಲಿ ವಾಸ್ತವ ಕಿರುಗತೆ. ಹೌದನ್ರ, ಕೇಳ್ತನ್ರ, ಅವಾಗಿಂದ ಕರಿತಾ ಇದ್ದಿ, ಎಂತ ಮಾಡ್ತಾ ಇದ್ರನಪ್ಪ? ಕಿಮಿ ಅಂತ ಕೆಪ್ಪ ಗೊತ್ತಾ ಎಂತು? ಅಯ್ಯೋ, ಇಲ್ಲಿದ್ರ ಆ ನಮ್ನಿ ಬಾಯಲ್ಲಿ ಕವಳ ತುಂಬ್ಕೊಂಡು ಜಗಿಯಲ್ಲಿ ಹೊಣಕಿದ್ರೆ ನಿಂಗಕ್ಕಿ ಈ ಬದಿ ಕಬ್ರೇ ಇರ್ತಿಲ್ಯಪ್ಪ. ಸುಶೀಲಕ್ಕ ಒಂದೇ ಉಸಿರಿಗೆ ವಟ ಗುಟ್ಕೆತ್ತ ಜಗ್ಲಿಗೆ ಗಂಡನ ಹುಡ್ಕೊಂಡು ಬಂತು. ಇಲ್ಲೇ ಇದ್ನಲೆ ಮಾರೈತಿ, ನಿನ್ ಬಿಟ್ಟು ಕಾನರು ಎಲ್ಲಿಗೆ ಹೋಗ್ಲೆ? ನಿನ್ನಪ್ಪ ಎನ್ ಮಗಳನ್ನ ಚಂದ ಮಾಡಿ ನೋಡ್ಕೆ ಹೇಳಿ ನಿನ್ನ ಗಂಟು ಹಾಕಿಗೆ ಹೋಜ ಹೇಳಿ ಪರಮಣ್ಣ ಹೆಂಡತಿ ಮುಖ ನೋಡ್ತಾ ದೊಡ್ಡಕ್ಕೆ ನೆಗ್ಯಾಡಲ್ ಹೆಣ್ಕದ. ಥೋ, ಅದೆಂತ ನಮ್ನೀರ, ಯಾರು ನೋಡಿದ್ರೆ ನೆಗ್ಯಾಡ್ಗು. ಈ ಮುದಿ ಜೋಡಿ ನೋಡಿ ಹುಸಿ ಮನ್ಸಿನ ಮುಖದ ಹೆಂಡತಿ ನೋಡಿ ಒಂಥರ ಬೇಜಾರಾತು. ಅಲ್ದ್ರ, ಇವತ್ತು ತೋಟದ ಕಳೆ ತೆಗೆಯಲ್ ಹೋಪನ ಹೇಳಿದ್ರಲ್ಲ, ಹೆಂಗ ಅಡುಗೆ ಎಲ್ಲ ಆತು. ಇನ್ನು ಕಡೆಗೆ ತೋಟದಿಂದ ಬಂದಮೇಲೆ ಅನ್ನಕ್ಕೆ ಇಟ್ಕೊಂಡ್ರಾತು. ಬನ್ನಿ ಬಡ ತೋಟಕ್ಕೆ ಹೋಪನ. ಸುಶೀಲಕ್ಕನ ಗಡಬಡಿಗೆ, ತಾಡಿಯೇ ಒಂದು ಕೆಲಸ ಮಾಡು, ನೀನು ಮುಂದೆ ಹೋಗಿ ಕುಂಡಿಗೆ ಪೆಟ್ಟೆ ಹಂಬಾಳೆ ಎಲ್ಲ ಹೆಕ್ಕಿಟ್ಗ, ದನಗಕ್ಕೆ ಬೇಕಲ್ಲೇ, ನಾನು ಚೂರು ತಡೆದು ಬತ್ತಿ ಅಂದ ಪರಮಣ್ಣ. ಆತು, ಬೆಗ್ನೆ ಬನ್ನಿ ಮತ್ತೆ, ತಡ ಮಾಡಡಿ ಹೇಳಿ ಮತ್ತೊಂದು ಸಲ ಗಂಡಂಗೆ ಹೇಳಿಕ್ಕೆ ಸುಶೀಲಕ್ಕ ತನ್ನ ಪಾಡಿಗೆ ತಾನು ತೋಟದ ಬದಿ ಹೋತು. ಬೆಳಗಿಂದನೂ ಪರಮಣ್ಣಂಗೆ ಒಂಥರ ಮನಸ್ಸಿಗೆ ಯಾಕೋ ಬೇಜಾರಾಗ್ತಾ ಇತ್ತು. ಬೆಳಗ್ಗೆ ಹೂ ಕೊಯ್ಯಲು ಹೋದಾಗ ಒಂದು ಗುಲಾಬಿ ಹೂ ಗಿಡದಲ್ಲಿ 3 ಹೂವು ಬಿಟ್ಟಿತ್ತು. ಆದರೆ 3 ಹೂವು ಬ್ಯಾರೆ ಬ್ಯಾರೆ ಥರ ಇತ್ತು. ಆ ಹೂವು ನೋಡಿದಾಗೆಲ್ಲವ ಪರಮಣ್ಣಂಗೆ ಅವನ ಅಬ್ಬೆ ಹೇಳಿದ ಮಾತೆ ನೆನಪಾಗ್ತಿತ್ತು. ಒಂದೇ ಗಿಡ ಆದರೂ ಅದರಲ್ಲಿ ಅಪ್ಪ ಹೂವು ಸ್ವಲ್ಪ ಬ್ಯಾರೆ ಇರ್ತು ತಮ್ಮ ಹೇಳಿ. ನಿಜ, 3 ಜನ ಗಂಡ್ಮಕ್ಕ ಹುಟ್ಟಿದ್ದು ಒಂದೇ ತಾಯಿ ಗರ್ಭದಲ್ಲಿ, ಕುಡಿದಿದ್ದು ಒಂದೇ ತಾಯಿ ಹಾಲು. ಆದರೆ ಗುಣ ಮಾತ್ರ ಬ್ಯಾರೆ ಬಂದೋತು. ಇದೆಂತಕ್ಕೆ ಹಿಂಗಾದ್ದು? ಪರಮಣ್ಣನ ಕಣ್ಣಲ್ಲಿ ಹನಿ ನೀರು ತುಂಬಿ ಕಣ್ಣು ಮುಸ್ಕಾತು. ಹುಡ್ತಾ ಅಣ್ತಮ್ಮ, ಬೆಳೀತಾ ದಾಯ್ವಾದಿ ಎಂಬ ಸತ್ಯದ ಮಾತು ನಿಜ. ತಾನು ಹಿರಿಮಗ ಆದರೂ ಇಬ್ಬರೂ ತಮ್ಮಂದಿಗಳನ್ನ ಸ್ವಂತ ಮಕ್ಕಳನ್ನ ಥರ ಬೆಳೆಸಿದಿ. ಮದುವೆ ಆದ್ರ ಹೊಸದಲ್ಲಿ ಅಬ್ಬೆ ಅಂದರೆ ನಾಯಿ ಕೈಲಾಸ ಸೇರ್ಕೆಂಚು. ಸಾಯಕ್ಕರೆ 2 ಜನ ತಮ್ಮಂದಿಗಳನ್ನ ಚಲೋ ನೋಡ್ಕ್ಯ, ಕೈ ಬಿಡಡ ಮಗ ಹೇಳಿ ಭಾಷೆ ತಗಂಚು. ಹೆಂಡತಿ ಸುಶೀಲನ ಮಡ್ಲಿಗೆ ಹಾಕಿ ಕಣ್ಮುಚ್ತು. ಸುಶೀಲ್ನು ಪಾಪ ತನ್ನ ಸ್ವಂತ ಮಕ್ಕಳಂಗೆ ಯಾವುದಕ್ಕೂ ಕಡಿಮೆ ಆಗದೆ ಹೋದಂಗೆ ನೋಡ್ಕೆಂಚು. ಸುಶೀಲ ಒಂದಿನ, ರೀ ಅತ್ತೆರಿಗೆ ಮಾತು ಕೊಟ್ಟಾಜು, ಹುಡುಗರು ಚಲೋ ನೋಡ್ಕೆತ್ತ ಹೇಳಿ, ಅದಕ್ಕೆ ನಮಗೆ ಮಕ್ಕಳು ಬೇಡ, ನಮ್ಮ ಮಕ್ಕಳು ಆದರೆ ಭೇದ ಭಾವ ಬಂದರೆ ಹೇಳಿ, ಆಲೋಚನೆ ಹೆಂಗೆ ಅಂತು. ಹೆಂಗೂ ಸುಶೀಲ ಹೇಳಿದ್ರಲ್ಲಿ ಸತ್ಯ ಅನಿಸ್ತು. ತಮ್ಮಂದಿಕ್ಕಳೆ ಮಕ್ಕ ಹೇಳಿ ತಿಳಿದು ಚಲೋ ಓದಿಸ್ದಿ. ಅವು ಚಲೋ ಓದಿ ನೌಕರಿ ಹಿಡ್ದ. ಒಳ್ಳೆ ಕಡೆ ನೋಡಿ ಮದುವೆ ಮಾಡಿಸ್ತಿ. ಎಲ್ಲ ಚಲೋ ಇತ್ತು. ಹೆಂಡತಿಕ ಬಂದಮೇಲೆ ತಮ್ಮಂದಿಕಳ ನಡೆ ನುಡಿ ಬದಲಾಗ್ತಾ ಬಂತು. ಒಬ್ಬವ ನೌಕರಿ ಬಿಟ್ಟಿಗೆ ಮನೆ ಬಂದ. ಅವು ಮನೆ ಬಂದಮೇಲೆ ಪಾಪ ಸುಶೀಲಂಗೆ ಗ್ರಹಚಾರ ಕೆಟ್ಟಂಗೆ ಆಗಿತ್ತು. ಆದರೂ ಎಲ್ಲ ಹೊಟ್ಟೆಗೆ ಹಾಕ್ಕೆಂಚು ಪಾಪ. ಯಾವುದ್ರಲ್ಲೂ ಕಡಿಮೆ ಮಾಡಿದ್ನಿಲ್ಲೆ. ಏನು ಕೇಳಿದ್ರು ತಂದು ಹಾಕದಿ. ಅವಕ್ಕೂ ಮಕ್ಕ ಮರಿ ಆತು, ಎಲ್ಲ ದೊಡ್ಡ ಅದ. ಈಗ ಹೆಂಗಕ್ಕಿಗೆ ವಯಸ್ಸಾತು, ಮುದಿ ಜೋಡಿ ಆದ್ಯ. ಇನ್ನು ಹೆಂಗ್ಳ ಹತ್ರ ಕೆಲಸ ಕಾರ್ಯ ಮಾಡಲಾಗ್ತಿಲ್ಲ. ಈಗ ಹೆಂಗ ವಜ್ಜೆ ಅವಕ್ಕೆ. ಹೆಂಗ್ಳ ಚಾಕ್ರಿ ಮಾಡೋದು ಬಂದೋಕು ಹೇಳಿ ಹೆದರಿ ಹಿಸೆ ಕೊಡಿ ಅಂದ. ರಗಳೆ ಮಾಡಿ ಹಿಸೆನೂ ತಗಂಡ. ಎಲ್ಲ ಬ್ಯಾರೆ ಮನೆ ಕಟ್ಟಿ ಒಳ್ಕಂಡ. ಈಗ ಇಷ್ಟು ದೊಡ್ಡ ಮನೇಲಿ ಆನು ಹೆಂಡತಿ ಸುಶೀಲ. ಪರಮಣ್ಣಂಗೆ ಒಂಥರ ಹೊಟ್ಟೆ ಒಳಗೆ ಅವಲಕ್ಕಿ ಕುಟ್ದಂಗಾತು. ಕೊಟ್ಟಿಗೆ ತುಂಬ ತನ ಕಟ್ಗೆಂಜು ಸುಶೀಲ. ಬೆಕ್ಕಿನ ಮರಿ 3-4, ನಾಯಿಗ 2 ಇದ್ದ. ಈಗ ಅವೇ ಮಕ್ಕ. ಅದಕ್ಕೆ ಆ ಮೂಕ ಪ್ರಾಣಿನೂ ಅದರ ರಾಶಿ ಹಚ್ಗೆಂಜ. ಅವರದೇ ಭಾಷೆಯಲ್ಲಿ ಅದರ ಕೂಗಿ ಕರೀತ. ಮೂಕ ಪ್ರಾಣಿಗಿದ್ದ ನೀಯತ್ತು ತನ್ನ ತಮ್ಮಂದಿಕ ಮತ್ತು ಅವಳ ಮಕ್ಕಳಿಗಿಲ್ದೆ ಹೋತು. ಸಂಕಟ ಆಯಿತು ಪರಮಣ್ಣಂಗೆ. ಹೆಣ್ಣಿನಲ್ಲೇ ಎಷ್ಟೊಂದು ನಮ್ನಿ ಗುಣ ನೋಡ್ಲಕ್ಕು. ತನ್ನ ಹೆಂಡತಿ ಸುಶೀಲ ದೇವತೆ ಹಾಗೆ ಕಂಚು. ಮುಂದಿನ ಜೀವನ ಹೆಂಗೋ ಏನೋ, ನೀನೇ ಕಾಪಾಡೋ ತಂದೆ. ಕೈ ಮುಗಿದ.
ಮಕ್ಕ ಮರಿ ಇಲ್ಲದೆ ಹೋದ ಅನಾಥರೆ ಹೆಂಗ ಹೇಳಿ ಮ್ಯಾಲೆ ಆಕಾಶ ನೋಡ್ತಾ ಕೈ ಮುಗಿದ ಪರಮಣ್ಣ. ಕೊಟ್ಟಿಗೆಯಲ್ಲಿ ಅಂಬಾ ಹೇಳಿ ಕರ್ತು ಗೌರಿ. ಗೌರಿ ಧ್ವನಿ ಕೇಳಿ ವಾಸ್ತವಕ್ಕೆ ಬಂದ ಪರಮಣ್ಣ, ಓಹೋ ನಿಂಗೆ ಹಶು ಆತನೆ ಮರೈತಿ, ತಡಿ ತಡಿ ನಿನ್ನಮ್ಮ ಅಲ್ಲಿ ಹುಲ್ ಕೊಯ್ಕೊಂಡು ಕುಂತಿಕ್ಕು ಏನು ಬರ್ಕಾಯ್ತವ ತಗಬತ್ತಿ ಹೇಳಿ ಗೌರಿ ಮೈ ಸವರಿಕೆ ತೋಟದ ಬದಿ ಕತ್ತಿ ಹಗ್ಗ ಹಿಡ್ಕೊಂಡು ಹುಲ್ಲು ತರಲೆ ಯಕ್ಷಗಾನ ಪದ ಹಾಡ್ಕೆತ್ತ ತೋಟಕ್ಕೆ ಹೊಂಟ ಪರಮಣ್ಣ. ಪರಮಣ್ಣನ ಹೃದಯ ಪ್ರಾಣಿಗಳಿಂದ ಹೊಗುರಾಗಿತ್ತು. ಅವರ ಮೂಕ ಪ್ರಾಣಿಯ ಪ್ರೀತಿ ಜೀವನದ ಉತ್ಸಾಹವನ್ನು ಇಮ್ಮಡಿ ಮಾಡಿಸಿತ್ತು. ಧನ್ಯವಾದಗಳು. ನಮಸ್ಕಾರ. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹರಸಿ ಹಾರೈಸಿ. ಧನ್ಯವಾದಗಳು.